ನೋಡಿ ಚರ್ಚ್ ಎಲ್ಲ ಪೇಂಟ್ ಮಾಡಿದ್ದೀವಿ. ಪೇಂಟ್ ಮಾಡಿ ಕ್ರೋಮಿಯಮ್ ಎಲ್ಲ ಮಾಡಿದ್ದೀವಿ. ಕ್ರೋಮಿಯಮ್ ಮಾಡಿಸ್ಕೊಂಡು ಇಂಜಿನ್ ಆಗಲೇ ಪಾರ್ಟ್ 1ನಲ್ಲಿ ತೋರಿಸಿದ್ದೀನಿ ನೋಡಿ. ಇದು ವೀಲ್ ಆಕ್ಸಲ್ಗಳು, ಚೈನ್ ಅಡ್ಜಸ್ಟ್ಮೆಂಟ್ಗಳು ನೋಡಿ. ಚರ್ಚ್ ಎಲ್ಲ ಪೇಂಟ್ ಆಗಿದೆ, ಪೇಂಟ್ ಮಾಡಿರೋದು ನೋಡಿ. ಸ್ಟ್ಯಾಂಡ್ ಎಲ್ಲ ಇನ್ಸ್ಟಾಲ್ ಮಾಡ್ಕೊತಾ ಇದ್ದೀನಿ. ಸ್ಟ್ಯಾಂಡ್ ಪಿನ್ನು ನೋಡಿ, ಸ್ಟ್ಯಾಂಡ್ ಪಿನ್ನು, ಬ್ರೇಕ್ ಫಿಟ್ಲು ಪ್ರತಿಯೊಂದು ನೋಡಿ. ಸ್ಟ್ಯಾಂಡ್ ಪಿನ್ ಹಾಕಾಯಿತು, ಸ್ಪ್ರಿಂಗ್ ಎಲ್ಲ ಹಾಕಿದ್ದೀನಿ. ಫುಲ್ ರೀಸ್ಟೋರ್ ಮಾಡ್ತಾಯಿದ್ದೀನಿ. ಇದು ಏನಪ್ಪ ಅಂದರೆ ಕತ್ಲೆ ಅಂದರೆ ನೈಟ್ ಟೈಮಲ್ಲೇ ನಾವು ಫಿನಿಷ್ ಮಾಡೋದು ಈ ವೆಹಿಕಲ್ನ. ಏನಪ್ಪ ಅಂದರೆ ನೈಟ್ ಟೈಮೇ ಕೆಲಸ ಮಾಡೋಕ್ಕಾಗೋದು. ಬೆಳಿಗ್ಗೆ ಟೈಮು ಬೇರೆ ಸರ್ವಿಸ್ಗಳೆಲ್ಲ ಇರ್ತವೆ, ಮಾಡೋದಕ್ಕಾಗೋದಿಲ್ಲ. ಹಾಗಾಗಿ ನೈಟ್ ಟೈಮೇ ಕೆಲಸ ಮಾಡ್ತಾಯಿರೋದು ನೋಡಿ ಫ್ರೆಂಡ್ಸ್. ನೋಡಿ ಎಲ್ಲ ಫಿಟ್ಟಿಂಗ್ ಮಾಡ್ತಾಯಿದ್ದೀನಿ ಒಂದು ಕಡೆಯಿಂದ ನೋಡಿ. ಕಾನ್ಸೆಟ್ ಎಲ್ಲ ಹೊಡ್ಕೊಂಡಿದ್ದೀನಿ ನೋಡಿ. ಟೀಸ್ಟಮ್ ಎಲ್ಲ ಹಾಕ್ಕೊಂಡಿಸ್ತಾಯಿದ್ದೀನಿ ನೋಡಿ. ಇದು ಕಾನ್ಸೆಟ್ ಹಾಕಿ ಫಿಟ್ ಮಾಡಿ ನೋಡಿ. ನಟ್ಟನ್ನು ಎಲ್ಲ ಕ್ರೋಮಿಯಮ್ ಪ್ರತಿಯೊಂದು ಇಲ್ಲೇನು ಪೇಪರ್ ಸುತ್ತಿ ಕಾಣಿಸ್ತಾ ಇದೆಯೋ ಎಲ್ಲ ಕ್ರೋಮಿಯಮ್ ಮಾಡಿಸಿರೋದೆ ನೋಡಿ. ಕಾನ್ಸೆಟ್ ಹೊಡೆದಾಯಿತು. ಇವಾಗ ಬಾಲ್ಸ್ ಕೊಂಡಿಸ್ತಾ ಇದ್ದೀನಿ ನೋಡಿ. ಮೇಲ್ಗಡೆದು ಕೊಂಡಿಸ್ತಾ ಇದ್ದೀನಿ ಬಾಲ್ಸು ರಿಂಗಲ್ಲೆಲ್ಲ ನೋಡಿ. ಟೀಸ್ಟಮ್ನ ಫಿಟ್ ಮಾಡ್ತಾಯಿದ್ದೀವಿ. ಟೀಸ್ಟಮ್ನ ಫಿಟ್ ಮಾಡಿ ನೋಡಿ. ಟೀಸ್ಟಮ್ ನಟ್ಟೆಲ್ಲ ಹಾಕ್ತಾಯಿದ್ದೀನಿ. ಇದೊಂದು ಗಾಡಿ ಫಿಟ್ ಮಾಡೋದಕ್ಕೆ ನೋಡಿ ಪ್ರತಿಯೊಂದನ್ನು ಪೇಪರ್ ಹಾಕಿ ಸುತ್ತಿದ್ದಾರೆ. ಏನಕ್ಕೆ ಅಂದರೆ ಪೇಂಟ್ ಮಾಡಿರೋ ಸ್ಕ್ರಾಚ್ ಆಗಬಾರ್ದು ಅಂತ ನೋಡಿ. ಹ್ಯಾಂಡ್ಲ್ ಗೈಡು, ಬೋಲ್ಟು ಗೈಡು, ಲಾಕ್ ಸೆಟ್ ಬಂದು ಮಿಂಡಾದು, ಆಯಿಲ್ ಸೀಲ್ ಬಂದು HT ಅದು ನೋಡಿ. ಶಾಕ್ ಅಬ್ಸರ್ ಎಲ್ಲ ರೆಡಿ ಮಾಡ್ತಾಯಿದ್ದೀನಿ ನೀಟಾಗಿ ನೋಡಿ. ಪೇಂಟ್ ಎಲ್ಲ ಮಾಡೈತೆ. ಬನ್ನಿ ಇದೇ ಥರ ಯಾವುದಾದ್ರೂ ರೀಸ್ಟೋರ್ ವೆಹಿಕಲ್ ಇದ್ರೆ ತೊಗೊಂಬನ್ನಿ ನಮ್ಮ ವರ್ಕ್ಶಾಪಿಗೆ. ನಾವು ಮಾಡಿ ನೀಟಾಗಿ ಕೊಡ್ತೇವೆ. ನಿಮ್ಮ ಎಕ್ಸ್ಪೀರಿಯೆನ್ಸ್ ಹೆಂಗಿರುತ್ತೆ ಅದೇ ಥರ ಕೆಲಸ ಮಾಡ್ತೀವಿ. ನಮ್ಮದು ಎಕ್ಸ್ಪೀರಿಯೆನ್ಸ್ ಅಂದರೆ ಸುಮಾರೊಂದು 25-30 ವರ್ಷದ ನಮ್ಮದು ಎಕ್ಸ್ಪೀರಿಯೆನ್ಸು ಟೂ ವೀಲರ್ ಬೈಕಲ್ಲಿ. ಬನ್ನಿ ರಿಪೇರಿ ಮಾಡಿಸಿ ತೊಗೊಳ್ಳಿ ನೋಡಿ. ಆಯಿಲ್ ಸೀಲ್ ಎಲ್ಲ ಹಾಕ್ತಾಯಿದ್ದೀನಿ. ಶಾಕ್ ಅಬ್ಸರ್ ಎಲ್ಲ ಫಿಟ್ ಆಗ್ತಾಯಿದೆ ನೋಡಿ. ಆಯಿಲ್ ಸೀಲ್ ಹೊಡೆಯೋದು ನಾವು ಇದೇ ಥರ ಪುಲ್ಲರಲ್ಲಿ ನೋಡಿ. ಇಲ್ಲಿ ತೋರಿಸ್ತಾ ಇದ್ದೀನಲ್ಲ ಪುಲ್ಲರು, ಅದೇ ಥರ ಪುಲ್ಲರಲ್ಲಿ ನಾವು ಹೊಡೆಯೋದು ಆಯಿಲ್ ಸೀಲ್ನ ನೋಡಿ. ಆಯಿಲ್ ಹಾಕ್ತಾಯಿದ್ದೀನಿ. ಶಾಕ್ ಅಬ್ಸರ್ ಆಯಿಲು ಒಂದಕ್ಕೆ ಬಂದು 170 ml ಬರುತ್ತೆ. ಒಂದೊಂದು ಶಾಕ್ ಅಬ್ಸರಿಗೆ ಬಂದು 170 ml ಬರುತ್ತೆ. ಫುಲ್ಲು ರೀಸ್ಟೋರ್ ಮಾಡಿದ್ದೀನಿ. ಏನಕ್ಕೆ ಅಂದರೆ ಕಸ್ಟಮರ್ ರಿಕ್ವೈರ್ಮೆಂಟ್ ಯಾವಾಗಿತ್ತು ಹೇಗಿತ್ತು ಅನ್ನೋದು ಇದು ನೋಡಿ. ಇಂಜಿನ್ ಎಲ್ಲ ಕುಂಡಿಸ್ತಾ ಇದ್ದೀನಿ. ಇಂಜಿನ್ ಆಗಲೇ ಪಾರ್ಟ್ 1ನಲ್ಲಿ ತೋರಿಸಿದ್ದೀನಿ ಇಂಜಿನ್ ಫಿಟ್ ಮಾಡ್ತಾ ಇರೋದ ನೋಡಿ. ಪಾರ್ಟ್ 2ನಲ್ಲಿ ಇಂಜಿನ್ ಬೆಟ್ಟಿಂಗ್ ಹಾಕ್ತಾಯಿದ್ದೀನಿ. ಬೆಟ್ಟಿಂಗ್ ಹಾಕಿ ಈಸಿಯಾಗಿ ಕೆಲಸ ಮಾಡ್ಕೊಂಡು ಹೋಗ್ತಾಯಿದ್ದೀನಿ. ಕೆಲಸ ಮಾತ್ರ ಈಸಿಯಾಗಿ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ನೋಡಿ. ಫ್ರಂಟು ಫಿಟ್ ಆಯಿತು, ಬ್ಯಾಕು ಫಿಟ್ ಆಗ್ತಾಯಿದೆ. ಈಗ ಶಾಕ್ ಅಬ್ಸರ್ ಸೈಡ್ ಎಲ್ಲ ಫಿಟ್ ಆಗಿದೆ ನೋಡಿ. ಇದೆಲ್ಲ ಪೇಪರ್ ಏನು ಸುತ್ತಿದ್ದಾರೋ ಇದು ಟ್ಯಾಂಕ್ ಕ್ಯಾಪು, ಸೈಡ್ ಕವಾಲು ನೋಡಿ. ಸೀಟ್ ಫೇರಿಂಗ್ ಇದು ಲೇಟೆಸ್ಟ್ ಮಾಡಿದ್ದೀವಿ. ಲೇಟೆಸ್ಟ್ ಮಾಡಲು ಓಲ್ಡ್ ಮಾಡಲ್ ಇದ್ದಿತ್ತ ಲೇಟೆಸ್ಟ್ ಮಾಡಿದ್ದೀವಿ ನೋಡಿ. ಟೈಲ್ಯಾಂಪ್ ಪ್ಯಾನಲ್ ಇದು ನೋಡಿ. ಇದೆಲ್ಲ ಟೈಲ್ಯಾಂಪ್ ಬ್ರಾಕೆಟ್ ಎಲ್ಲ ಹೀರೋ ಹೊಂಡಾದೆ ಹಳೇದೆ, ಚೆನ್ನಾಗಿತ್ತು, ಒರಿಜಿನಲ್ ಆಗಿತ್ತಲ್ಲ ಅದನ್ನೇ ಪೇಂಟ್ ಮಾಡಿಸಿದೆ ನೋಡಿ. ಫಿಟ್ ಮಾಡ್ತಾಯಿದ್ದೀನಿ. ಫಿಟ್ ಮಾಡಿ ತೋರಿಸ್ತೀನಿ. ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ಲೈಕನ್ ಬಟನನ್ನು ಮರೆಯದೆ ಒತ್ತಿ. ಇದೇ ಥರ ಮಾಹಿತಿಗಾಗಿ ನ್ಯೂ KGN ಮೋಟಾರ್ಸ್, ಹೆಬ್ಬೂರು ರೋಡ್, CS ಪುರ ನಮ್ಮ ವರ್ಕ್ಶಾಪಿಗೆ ಸಂಪರ್ಕಿಸಿ. ಈ ಥರ ಗಾಡಿಗಳನ್ನ ರೀಸ್ಟೋರ್ ಮಾಡಿಕೊಡಲಾಗುತ್ತದೆ.